cold pause. Yeah, ಹಲೋ that's ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳ ಬಗ್ಗೆ ವಿಡಿಯೋ ಮಾಡೋದ್ರಿಂದ ಕೆಲವೊಬ್ಬರು ಕಾಮೆಂಟ್ಗಳಾಗ್ತಾ ಇದ್ದೀರಾ. ಏನು ಕಾಮೆಂಟ್ಗಳಪ್ಪ ಅಂತಂದರೆ ಮತ್ತೆ ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಎಲ್ಲೆಲ್ಲಿ ಕೆಲಸ ನಡೀತಿದೆ ಮತ್ತು ಎಲ್ಲೆಲ್ಲಿ ಕೆಲಸ ನಿಂತಿದೆ ಅಂತ ತಿಳಿಸಿ ಅಂತ ಹೇಳ್ತಾ ಇದ್ದೀರಾ. ಮತ್ತು ಇನ್ನು ಕೆಲವರು ಫೋನ್ ನಂಬರ್ಗಳು ಕೊಡಿ ಸರ್ ಅಂತ ಇದ್ದೀರಾ. ಹಾಗಾಗಿ ನಾನು ಫೋನ್ ನಂಬರ್ ಕೊಡಲ್ಲ. ದಯವಿಟ್ಟು ಏನು ಮಾಡಿ ಅಂದರೆ ನೀವು ಒಂದು ಕೆಲಸ ಮಾಡಿ, ನಿಮ್ಗೇನಾದರೂ ಮಾತಾಡಲೇಬೇಕು ಅಂತಂದರೆ ದಯವಿಟ್ಟು ನನ್ನ ಕಾಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ನೀವೇ ನಿಮ್ಮ ನಂಬರ್ನ ಹಾಕಿ ನಾನೇ ಯಾವಾಗ ಫ್ರೀ ಇರ್ತೀನಿ ಆ ಟೈಮ್ನಲ್ಲಿ ನಾನೇ ನಿಮಗೆ ಕಾಲ್ ಮಾಡಿ ಮಾತಾಡ್ತೀನಿ. ಏನು ನಿಮ್ಮ ಸಮಸ್ಯೆ ಇದೆ ಅಂತ ನಾನು ಕೇಳಿಕೊಂಡು ಆ ಸಮಸ್ಯೆಗೆ ತಕ್ಕಂಗೆ ಪರಿಹಾರ ಏನು ಹೇಳಬೇಕು ಅದನ್ನು ಹೇಳ್ತೀನಿ. ದಯವಿಟ್ಟು ನಂಬರ್ ಕೇಳೋ ಬದಲು ನಿಮ್ಮ ನಂಬರ್ನೇ ಹಾಕಿ. ನಾನು ಒಂದಿನ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ, ಯಾಕೆಂದರೆ ನಾನು ಯಾವಾಗ ಫ್ರೀಯಾಗಿರ್ತೀನಿ ಆ ಟೈಮಲ್ಲಿ ನಾನು ಮಾಡಿ ನಿಮ್ಮ ಜೊತೆ ಮಾತಾಡ್ತೀನಿ. ಏನು ತೊಂದರೆ ಬೇಜಾರು ಮಾಡ್ಕೊಬೇಡಿ. ಯಾಕೆಂದರೆ ನಾನು ನಂಬರ್ ಕೊಡ್ತು ಅಂತಂದರೆ ನಾನು ಏನೇನೋ ಕೆಲಸದಲ್ಲಿ ಇರ್ತೀನಿ, ಆಗ ನೀವು ನನಗೆ ಫೋನ್ ಮಾಡಿದಾಗ ನಾನು ಆ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ. ಆಗ ನೀವು ಹೇಳಿದಾಗ ಈ ಮಾಹಿತಿಗಳನ್ನ ಕೊಡೋಕ್ಕೆ ನನಗೆ ಸ್ವಲ್ಪ ಇದಾಗ್ಬೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಗೇನಾದರೂ ಮಾತಾಡಲೇಬೇಕು ಅನ್ನೋದಾದರೆ ನಿಮ್ಮ ನಂಬರ್ ಏನಿದೆ, ನಿಮ್ಮ ಆ ಫೋನ್ ನಂಬರ್ನ ನನ್ನ ಕಾಮೆಂಟಲ್ಲಿ ಹಾಕಿ. ನಾನು ಅದು ತಗೊಂಡು ನಾನು ಫ್ರೀ ಇದ್ದಾಗ 100% ಮಾಡೇ ಮಾಡ್ತೀನಿ. ಯಾರಿಗೂ ಮಾಡಿದ್ರೆ ಅಂತೂ ಇರಲ್ಲ. ಇದೇ ಹೇಳ್ತಾ ಇರೋದು ನಾನು. ದಯವಿಟ್ಟು ನೀವೇನಾದ್ರು ಮಾತಾಡಬೇಕು ಅಂದರೆ ನಿಮ್ಮ ಫೋನ್ ನಂಬರ್ನ ನನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಾನೇ ಫ್ರೀ ಇದ್ದಾಗ ನಿಮಗೆ ಫೋನ್ ಮಾಡಿ ಮಾತಾಡ್ತೀನಿ. ಇನ್ನು ಕೆಲವರು ಕಾಮೆಂಟ್ಗಳು ಹಾಕ್ತಿದ್ದೀರಾ, ಬಟ್ ನೀವೇನು ಕಾಮೆಂಟ್ ಹಾಕ್ತಿದ್ದೀರಾ ಅನ್ನೋದೇ ನನಗೆ ಅರ್ಥ ಆಗ್ತಾಯಿಲ್ಲ. ಕೆಲವರಿಗೆ ಅದು ಬರೆಯೋಕ್ಕೆ ಬರ್ತಾಯಿಲ್ಲ ಅನಿಸುತ್ತೆ ಕಾಮೆಂಟ್. ಕೆಲವೊಬ್ರು ಇಂಗ್ಲೀಷಲ್ಲಿ ಹಾಕಿದ್ದಾರೆ, ಬಟ್ ಅದೇನು ನನಗೆ ಅರ್ಥನೇ ಆಗ್ತಾಯಿಲ್ಲ ನೀವು ಹಾಕ್ತಾಯಿರೋ ಕಾಮೆಂಟ್ಗಳು. ಹಾಗಾಗಿ ನೀವು ದಯವಿಟ್ಟು ಕರೆಕ್ಟಾಗಿ ಕಾಮೆಂಟ್ ಹಾಕಿ, ಇಲ್ಲಾಂದರೆ ಫೋನ್ ನಂಬರ್ ಹಾಕಿ. ನಾನೇ ನಿಮಗೆ ಫೋನ್ ಮಾಡಿ ಅದೇನು ಅಂತ ಕೇಳಿಕೊಂಡು ನಾನು ನಿಮಗೆ ಏನು ಪರಿಹಾರ ಹೇಳ್ಬೇಕು ಅದನ್ನು ಹೇಳ್ತೀನಿ. ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈಗೇನು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಈಗ ಇಲ್ಲಿ ಅಗ್ರಹಾರ ಪಾಳ್ಯ ಸರ್ವೆ ನಂಬರ್ 29ರಲ್ಲಿ ಏನು ಮನೆಗಳು ರೆಡಿಯಾಗಿದ್ದಾವೆ, ಆ ಮನೆಗಳು ಇನ್ನೇನೋ ಈಗ ರಿಜಿಸ್ಟರ್ ಆಗ್ತಾ ಇದ್ದಾವೆ. ಯಾರ್ಯಾರು ಲೋನ್ ಬೇಕು ಲೋನ್ ಮಾಡಿಸ್ಕೊತಾ ಇದ್ದಾರೆ, ಮತ್ತು ಯಾರ್ಯಾರು ಕ್ಯಾಶ್ ಕಟ್ತಾ ಇದ್ದಾರೆ ಅವರೆಲ್ಲ ಕ್ಯಾಶ್ ಕಟ್ಟಿ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ರಾಜೀವ್ ಗಾಂಧಿ ನಿಗಮದಿಂದ ಹೇಳಿದ್ದಾರೆ. ಹಾಗಾಗಿ 16ನೇ ತಾರೀಕು ಒಳಗಡೆ ಮಾಡಿಸ್ಕೋಬೇಕು ಅಂತ ಹೇಳಿದ್ದಾರೆ. ಇದೇ 16ನೇ ತಾರೀಕು, ಈಗ ಎಷ್ಟು ಇವತ್ತು 10ನೇ ತಾರೀಕೇನೋ ನಡೀತಾ ಇದೆ. 16ನೇ ತಾರೀಕು, ಇನ್ನೂ 6 ದಿನ ಟೈಮ್ ಐತೆ. 16ನೇ ತಾರೀಕಿನ ಒಳಗಡೆ ಅಗ್ರಹಾರ ಪಾಳ್ಯದಲ್ಲಿ ಮತ್ತು ಪಿಲ್ಲಹಳ್ಳಿ 2 ಕಡೆನೂ 16ನೇ ತಾರೀಕು ಒಳಗಡೆ ಮಾಡಿಸ್ಕೊಳ್ಳಿ ಅಂತ ಕೊನೆ ಡೇಟನ್ನು ಕೊಟ್ಟಿದ್ದಾರೆ ರಾಜೀವ್ ಗಾಂಧಿ ವಸತಿ ನಿಗಮದವರು. ಅದರಂತೆಯೇ ಕೆಲವರು ಲೋನ್ಗೆ ಹೋಗಿ ಲೋನ್ ಮಾಡಿಸ್ಕೊತಾ ಇದ್ದಾರೆ. ಇನ್ನು ಕೆಲವರು ಕ್ಯಾಶ್ ಕಟ್ಟೋರು ಕ್ಯಾಶ್ನೇ ಕಟ್ಟಿ ರಿಜಿಸ್ಟ್ರೇಷನ್ ಮಾಡ್ಕೊತಾ ಇದ್ದಾರೆ. ಶೀಘ್ರದಲ್ಲೇ ರಿಜಿಸ್ಟ್ರೇಷನ್ ಕೂಡ ಆಗುತ್ತೆ. ಆದಮೇಲೆ ಇದೇ ಕ್ಷೇತ್ರದ MLA ಅಂದರೆ ಯಲಹಂಕ ಕ್ಷೇತ್ರದ MLA ಆಗಿರ್ತಕ್ಕಂಥ ವಿಶ್ವನಾಥ್ ಅವರು ಹೇಳಿದ್ದಾರೆ, ಸಂಕ್ರಾಂತಿ ಹಬ್ಬದ ದಿನ, ಈಗೇನು ಸಂಕ್ರಾಂತಿ ಹಬ್ಬ ಬರುತ್ತೆ ಜನವರಿನಲ್ಲಿ 14ನೇ ತಾರೀಕು, ಜನವರಿ 2025 14ನೇ ತಾರೀಕು ಜನವರಿ ಎಲ್ಲರಿಗೂ ಕೀ ಕೊಡಿಸ್ತೀನಿ. ಯಾರ್ಯಾರು ರಿಜಿಸ್ಟರ್ ಮಾಡ್ಕೋತಾರೆ, ಈಗ ಸರ್ವೆ ನಂಬರ್ 30ರಲ್ಲಿ ಸರ್ವೆ ನಂಬರ್ 30 ಅಗ್ರಹಾರ ಪಾಳ್ಯ ಸರ್ವೆ ನಂಬರ್ 30 ಮತ್ತು ಪಿಲ್ಲಹಳ್ಳಿ ಈ 2 ಕಡೆಯೂ ಯಾರು ರಿಜಿಸ್ಟರ್ ಮಾಡಿಕೊಂಡು ಅವ್ರವ್ರ ಮನೆನ ಮಾಡ್ಕೋತಾರೆ, ಅವ್ರಿಗೆ ಸಂಕ್ರಾಂತಿ ಹಬ್ಬದ ದಿನವೇ, ಸಂಕ್ರಾಂತಿ ಹಬ್ಬ ನಾಳೆಯಿಂದ ಮಾಡ್ತಾರೋ ಇಲ್ಲ ಸಂಕ್ರಾಂತಿ ಹಬ್ಬದ ದಿನವೇ ಮಾಡ್ತಾರೋ ಗೊತ್ತಿಲ್ಲ, ವಿಶ್ವನಾಥ್ ಅವರು ಹೇಳಿದಾರಂತೆ. ಹಬ್ಬದ ದಿನವೇ ನಾನು ನಿಮಗೆ ಮನೆದು ಕೀ ಕೊಡಿಸ್ತೀನಿ ಅಂತ ಹೇಳಿದಾರಂತೆ. ಅವತ್ತೇ ಗೃಹ ಪ್ರವೇಶ ಥರನೂ ಮಾಡಿ, ಅಂದರೆ ಯಾವುದಾದ್ರು ಕೆಳಗಡೆ ಒಂದು ಮನೆನ ಅಲಂಕಾರ ಮಾಡಿ ಆಲುಕ್ಸಿ ಮನೆ ಓಪನ್ ಮಾಡೋ ಥರ ಮಾಡಿ ಅಡುಗೆನೂ ಮಾಡಿಸ್ಬೋದು ಅನಿಸುತ್ತದೆ. ಅದು ಇನ್ನೂ ಅವ್ರು ಹೇಳಿಲ್ಲ. ಅಡುಗೆನೂ ಮಾಡಿಸ್ಬೋದು ಅನಿಸುತ್ತೆ, ಅಡುಗೆನೂ ಮಾಡಿಸ್ತಾರೆ. ಯಾಕೆಂದರೆ ಅಲ್ಲಿ ಬರ್ತಕ್ಕಂಥ ಜನಕ್ಕೆ ಊಟದ ವ್ಯವಸ್ಥೆನೂ ಕೂಡ ಮಾಡ್ತಾರೆ ಅಂತ ಅನಿಸುತ್ತೆ. ಹಾಗಾಗಿ ವಿಶ್ವನಾಥ್ ಅವರು ಹೇಳಿದ್ದಾರೆ, ಯಾರ್ಯಾರ್ದು ರಿಜಿಸ್ಟರ್ ಆಗಿ ಎಲ್ಲ ಕಂಪ್ಲೀಟ್ ಆಗುತ್ತೋ ಅಂಥವ್ರದ್ದೆಲ್ಲರೂ ಪ್ರತಿಯೊಬ್ಬರದ್ದು ಎಲ್ಲರದ್ದು ಕೂಡ ಮನೆ ಕೀಗಳನ್ನ, ಅವ್ರದ್ದು ಮನೆಗಳು ಏನೇನು ಬರ್ತದೆ ಆ ಮನೆ ಕೀಗಳನ್ನ ನಾನು ಖುದ್ದಾಗಿ ಬಂದು ಅವ್ರ ಕೈ ಹಸ್ತದಿಂದನೇ ಕೊಡ್ತಾರಂತೆ. ನೋಡಬೇಕು, ಏನೋ ಆ ಥರ ಹೇಳಿದಾರಂತೆ ಆಲ್ರೆಡಿ. ಇದೊಂದು ವಿಚಾರ ಗೊತ್ತಾಯಿತು, ಹಾಗಾಗಿ ಇದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅಲ್ಲಿ ಯಾರ್ಯಾರು ರಿಜಿಸ್ಟ್ರ್ ಮಾಡ್ಕೊತಿದ್ದಾರೋ ಅವ್ರಿಗೆ
ಸಂಕ್ರಾಂತಿ ಹಬ್ಬ ನಾಳೆ ಅಂತ ಮಾಡ್ತಾರೋ ಇದು ಸಂಕ್ರಾಂತಿ ಹಬ್ಬದ ದಿನನೇ ಮಾಡ್ತಾರೋ ಗೊತ್ತಿಲ್ಲ, ಫಂಕ್ಷನ್ ಮಾಡ್ತಾರಂತೆ. ಒಂದು ಫಂಕ್ಷನ್ ಮಾಡಿ ಅಲ್ಲಿ ಮನೆನ ಓಪನ್ ಮಾಡಿ ಹಾಲುಗ್ಸಿ ಹೊಸ ಮನೆಯಲ್ಲಿ ಕೆಳಗಡೆ ಯಾವುದೋ ಒಂದು ಮನೇಲಿ ಅಲಂಕಾರ ಮಾಡಿ ಹಾಲುಗ್ಸಿ ಮತ್ತು ಊಟದ ವ್ಯವಸ್ಥೆನೂ ಕೂಡ ಮಾಡಿ ಎಲ್ಲನೂ ಮಾಡಿ, ಅಂದರೆ ಪೂರ್ತಿ ಬಿಲ್ಡಿಂಗ್ಗೆ ಓಪನ್ ಆಗೋ ಥರ, ಹೊಸದಾಗಿ ಬಿಲ್ಡಿಂಗ್ ಕಟ್ಟಿದಾರಲ್ಲ ಆದ್ದರಿಂದ ಹೊಸದಾಗಿ ಬಿಲ್ಡಿಂಗ್ಗೆ ಓಪನ್ ಆಗೋ ಥರ ಮಾಡಿ ಓಪನ್ ಮಾಡಿಸಿ ವಿಶ್ವನಾಥ್ ಅವರೇ ಓಪನ್ನೂ ಮಾಡ್ತಾರೆ. ವಿಶ್ವನಾಥ್ ಅವರೇ ಓಪನ್ನೂ ಮಾಡಿ ಜೊತೆಗೆ ಊಟದ ವ್ಯವಸ್ಥೆನೂ ಮಾಡಿ ಅಲ್ಲಿ ಬಂದಿದ್ದಕ್ಕಂಥ ಜನಕ್ಕೆ ಊಟದ ವ್ಯವಸ್ಥೆನೂ ಕೊಟ್ಟು ಯಾರ್ಯಾರ ಮನೆ ರಿಜಿಸ್ಟರ್ ಆಗಿದೆ ಅವ್ರಿಗೆ ಮನೆ ಕೀಗಳನ್ನ ವಿತರಿಸ್ತಾರೆ ಅಂತ ಹೇಳಿದರಂತೆ, ವಿತರಿಸ್ತೀನಿ ಅಂತ ಅವರೇ ಹೇಳಿದರಂತೆ. ನೋಡಬೇಕು ಏನು ಮಾಡ್ತಾರೋ, ಮುಂದೆ ಯಾವ ಥರ ಮಾಹಿತಿ ಬರುತ್ತೋ ಆ ಮಾಹಿತಿ ನನಗೆ ಕೊಡ್ತಾ ಹೋಗ್ತೀನಿ. ಬಟ್ ಇಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಕೊಡ್ಬೋದು ಅನಿಸುತ್ತೆ, ಬಟ್ ಎಷ್ಟು ಜನ ರಿಜಿಸ್ಟರ್ ಮಾಡ್ಕೋತಾರೋ ಅದು ಐಡಿಯಾ ಇಲ್ಲ. ನೋಡೋಣ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ಕೊಡ್ತೀನಿ ಅಂತ ಅವ್ರು ಹೇಳಿದಾರಂತೆ ವಿಶ್ವನಾಥ್ ಅವರು. ಹಾಗಾಗಿ ಇದೊಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮತ್ತು ಇದೇ ಮತ್ತೆ ಲಾಸ್ಟಲ್ಲಿ ಹೇಳೋದು ಇದೇನೆ, ದಯವಿಟ್ಟು ಯಾರ್ಯಾರು ಫೋನಲ್ಲಿ ಮಾತಾಡಬೇಕು ಅಂತಿದ್ದೀರಿ ದಯವಿಟ್ಟು ನೀವೇನು ಮಾಡಿ ಅಂತಂದರೆ ನಿಮ್ಮ ನಂಬರ್ನ ಕಾಮೆಂಟ್ನಲ್ಲಿ ಹಾಕಿ. ದಯವಿಟ್ಟು ನಿಮ್ಮ ಫೋನ್ ನಂಬರ್ಗಳು ಒಂದಿಬ್ಬರು ಕೇಳ್ತಾನೆ ಇದ್ದಾರೆ, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ನಿಮ್ಮ ಫೋನ್ ನಂಬರ್ನ ನನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಾನೇ ಫ್ರೀ ಇದ್ದಾಗ ದಯವಿಟ್ಟು ನಾನೇ ಫ್ರೀ ಆಗ್ತೀನಿ. ನಾನು ಫ್ರೀ ಮಾಡಿಕೊಂಡು ನಿಮ್ಮ ನಂಬರ್ ತೊಗೊಂಡು ನಾನೇ ಕಾಲ್ ಮಾಡಿ ನಿಮಗೆ ಮಾತಾಡ್ತೀನಿ. ಏನು ನಿಮಗೆ ಸಮಸ್ಯೆ ಆಗೈತೆ, ಏನು ಪರಿಹಾರ ಹೇಳಬೇಕು ಅದ್ರ ಬಗ್ಗೆ ನಾನು ವಿವರಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹಾಗೆ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಿಂಗೆ ವಿಡಿಯೋಗಳು ನೋಡ್ತಾ ಇರಿ. ಈ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್.